ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಕರೆತಂದು ಇವತ್ತು ಬೆಳ್ಳಂಬೆಳಗ್ಗೆನೆ ಸ್ಥಳ ಮಹಜರು ಮಾಡಲಾಗಿದೆ. ಎನ್ಐಎ ಅಧಿಕಾರಿಗಳು ಆರೋಪಿಗಳನ್ನ ಕರೆದುಕೊಂಡು ಬಂದು ಬೆಳಗ್ಗೆ 5:30 ವೇಳೆಗೆ ಸ್ಥಳ ಮಹಜರು ಮಾಡಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಎನ್ಐಎ ಅಧಿಕಾರಿಗಳಿಂದ ಸ್ಥಳ ಮಹಜರು ನಡೆದಿದೆ. ಆರೋಪಿಗಳನ್ನ ಕರೆತಂದು ಮಹಜರು ಮಾಡ್ತಿರುವಂತ ಎನ್ಐಎ ಅಧಿಕಾರಿಗಳು ಆರೋಪಿ ಮುಜಾವಿರ್, ಅಬ್ದುಲ್ ಮತೀನ್ ತಾಹಾ ಇಬ್ಬರನ್ನು ಕೂಡ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡ್ತಿದ್ದಾರೆ. ಸ್ಥಳ ಮಹಜರು ಹಿನ್ನೆಲೆ ರಾಮೇಶ್ವರಂ ಕೆಫೆ ಬಳಿ ಸ್ಥಳೀಯ ಖಾಕಿ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ವೈಟ್ ಫೀಲ್ಡ್ ವಿಭಾಗದ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತನ್ನ ವಹಿಸಲಾಗಿದೆ. ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದಿತ್ತು. ಅದಾದ ಬಳಿಕ ಇಬ್ಬರು ಆರೋಪಿಗಳ ಬಂಧನ ಕೂಡ ಆಗಿತ್ತು. ಅವರನ್ನ ಕರೆದುಕೊಂಡು ಬಂದು ಇವತ್ತು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಇಡ್ಲಿ ತಿನ್ನುವಂತ ನೆಪದಲ್ಲಿ ಬಂದು ಬಾಂಬ್ ಇಟ್ಟು ಬಾಂಬ್ ಬ್ಲಾಸ್ಟ್ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬಂಧನ ಮಾಡೋದಕ್ಕೆ, ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ಎನ್ಐಎ ಅಧಿಕಾರಿಗಳ ತಂಡ ಸಾಕಷ್ಟು ಹರಸಾಹಸ ಮಾಡಿದ್ರು. ಮೊಬೈಲ್ ಟ್ರ್ಯಾಕ್ ಮಾಡುವಂಥದ್ದಿರ್ಬೋದು, ಜೊತೆಗೆ CCTV ಫುಟೇಜ್ಗಳನ್ನು ಚೆಕ್ ಮಾಡುವಂಥದ್ದಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಗೆ ತೆರಳಿ ಬೇರೆ ಬೇರೆ ರಾಜ್ಯಗಳ ಪೊಲೀಸರ ನೆರವನ್ನು ಪಡ್ಕೊಂಡು ಆರೋಪಿಗಳ ಪತ್ತೆ ಹಚ್ಚುವಂಥದ್ದಿರ್ಬೋದು. ಇದೆಲ್ಲದ ಆದ ಬಳಿಕ ಮುಜಾವಿರ್ ಹುಸೇನ್ ಶಾಜಿಬ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇವರಿಬ್ಬರನ್ನು ಕೂಡ ಬಂಧಿಸಿದ್ರು. ಇವತ್ತು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಅಂದರೆ ರಾಮೇಶ್ವರಂ ಕೆಫೆಯಲ್ಲಿ ಅಲ್ಲಿ ಕರೆದುಕೊಂಡು ಹೋಗಿ ಯಾವ ರೀತಿ ಅವರು ಆ ಪ್ರಕರಣವನ್ನು ಎಸ್ತಿದ್ರು, ಅಂದರೆ ಆ ರೀತಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಅವರು ತೋರಿಸ್ತಾ ಹೋಗ್ತಾರೆ. ನಾವು ಇಲ್ಲಿ ಬಂದ್ವಿ, ನಿಂತ್ವಿ, ಇಡ್ಲಿ ತಗೊಂಡ್ವಿ, ಅದೆಲ್ಲದನ್ನು ಕೂಡ ಆರೋಪಿಗಳು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅದುವೇ ಸ್ಥಳ ಮಹಜರು. ಅದಕ್ಕೆ ಈಗ ಪೊಲೀಸರು ಜೊತೆಗೆ ಎನ್ಐಎ ಅಧಿಕಾರಿಗಳು ಕೂಡ ಅಲ್ಲಿರುವಂಥದ್ದು. ಎನ್ಐಎ ಅಧಿಕಾರಿಗಳು ಆರೋಪಿಗಳನ್ನು ಕರೆತಂದು ಸ್ಥಳ ಮಹಜರು ಮಾಡ್ತಾ ಇರುವಂಥದ್ದು. ಅಲ್ಲಿ ಸ್ಥಳೀಯ ಪೊಲೀಸರು ಅಂದರೆ ವೈಟ್ ಫೀಲ್ಡ್ ಠಾಣೆಯ ಪೊಲೀಸರು ಏನಿದ್ದಾರೆ ಅಲ್ಲಿ ಆ ವಿಭಾಗದ ಪೊಲೀಸರು ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು, ಜೊತೆಗೆ ಆರೋಪಿಗಳು ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ಆರೋಪಿಗಳನ್ನು ಕರೆತಂದು ಅಂದರೆ ಬೆಳಗಿನ ಜಾವ 5:30 ವೇಳೆನೇ ಕರೆದುಕೊಂಡು ಬಂದಿದ್ದಾರೆ. ಇಲ್ಲಿ ಸ್ಥಳ ಮಹಜರನ್ನು ಕೂಡ ಮಾಡ್ತಾ ಇದ್ದಾರೆ. ಇಬ್ಬರು ಆರೋಪಿಗಳು ಕೂಡ ಅಂದರೆ ಅವರಿಬ್ಬರ ಪಾತ್ರವು ಕೂಡ ಏನಾಗಿತ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡ್ಕೊಳ್ಳಲಾಗುತ್ತೆ. ಅವರು ತೋರಿಸ್ತಾ ಹೋಗ್ತಾರೆ, ನಾವು ಇಲ್ಲಿ ಬಂದ್ವಿ, ನಿಂತ್ವಿ, ಇಡ್ಲಿ ತಗೊಂಡೆ, ಅದೇ ರೀತಿಯಾಗಿ ಇನ್ನೊಬ್ನು CCTVಯನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡು ಹೋಗಿದ್ದ, ಇದಕ್ಕೂ ಮುಂಚೆ ಬಾಂಬ್ ಇಡೋದಕ್ಕೂ ಮುಂಚೆ ಅಂತ ಕೂಡ ಒಂದಷ್ಟು ಮಾಹಿತಿಗಳು ಸಿಕ್ಕಿರೋದ್ರಿಂದ ಈ ಟೋಟಲ್ ಆಗಿ ಈ ಒಂದು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳು ಕೂಡ ಏನು ಪಾತ್ರವನ್ನು ವಹಿಸಿದ್ರಲ್ಲಿ, ಮುಜಾವಿರ್ ಹುಸೇನ್ ಶಾಜಿಬ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇವರಿಬ್ಬರು ಪಾತ್ರ ಕೂಡ ಏನು ಅನ್ನೋದ್ರ ಬಗ್ಗೆ ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕಾಗತ್ತೆ. ಯಾವಾಗ ಬಂದಿದ್ರು, ಏನೇನು ಮಾಡಿದ್ರು, ಅಲ್ಲಿ ಏನೇನು ಚಟುವಟಿಕೆಗಳನ್ನು ಎಸಗಿದ್ರು, ಅದೆಲ್ಲದ್ರ ಬಗ್ಗೆ ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಅದುವೇ ಸ್ಥಳ ಮಹಜರು. ಅದನ್ನು ಪೊಲೀಸರು ರೆಕಾರ್ಡ್, ಎನ್ಐಎ ಅಧಿಕಾರಿಗಳು ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತಾರೆ. ಅದನ್ನು ಪ್ರಮುಖವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಕೊಡಲಾಗುತ್ತೆ. ಇದೆಲ್ಲದೂ ಕೂಡ ಸಂಬಂಧಪಟ್ಟಂತೆ ಇವತ್ತು ಸ್ಥಳ ಮಹಜರು ಆಗ್ತಾ ಇರುವಂಥದ್ದು. ಆರೋಪಿ ಯಾವ ರೀತಿಯಾಗಿ ಅಂದರೆ ತನ್ನ ವೆಹಿಕಲ್ನಲ್ಲಿ ಬಂದರೆ ಅದು ಐಡೆಂಟಿಫೈ ಆಗುತ್ತೆ ಅನ್ನುವಂಥ ಕಾರಣಕ್ಕೆ BMTC ಬಸ್ನಲ್ಲಿ ಬಂದು, ಅದರಲ್ಲೂ ಕೂಡ ಕ್ಯಾಪ್ ಹಾಕ್ಕೊಂಡು, ಮಾಸ್ಕ್ ಹಾಕ್ಕೊಂಡು, ಕನ್ನಡಕ ಹಾಕ್ಕೊಂಡು, ಮುಖದ ಚಹರೆ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಬಂದು ಹೋಗಿದ್ದ. ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು CCTV ಫುಟೇಜನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ರು ಎನ್ಐಎ ಅಧಿಕಾರಿಗಳು. ಎನ್ಐಎ ಅಧಿಕಾರಿಗಳ ಸತತ ಈ ಒಂದು ತನಿಖೆ, ಅದೇ ರೀತಿಯಾಗಿ ಆರೋಪಿಗಳ ಹುಡುಕಾಟದ ನಂತರ 12ನೇ ತಾರೀಕು, ಮಾರ್ಚ್ 12ನೇ ತಾರೀಕು ಇವರಿಬ್ಬರನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ರು. ಜೊತೆಗೆ ಇನ್ನೂ ಬೇರೆ ಬೇರೆ ಕಾರಾಗೃಹಗಳಲ್ಲಿ ಇರುವಂತಹ ಆರೋಪಿಗಳನ್ನು ಕೂಡ ತನಿಖೆ ನಡೆಸಿದ್ರು. ಅವರನ್ನು ಕೂಡ ಬಾಡಿ ವಾರೆಂಟ್ ಮೂಲಕ ಕರೆತಂದು ತನಿಖೆಯನ್ನು ಕೂಡ ಮಾಡಿದರು. ಇವರಿಗೂ ಅದೇ ರೀತಿಯಾಗಿ ISIS ಸಂಘಟನೆಗೂ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸಲಾಗಿತ್ತು. ಈಗ ಆರೋಪಿಗಳಿಬ್ಬರನ್ನು ಕೂಡ ಮುಜಾವಿರ್ ಹುಸೇನ್ ಶಾಜಿಬ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇವರಿಬ್ಬರನ್ನು ಕೂಡ ರಾಮೇಶ್ವರಂ ಕೆಫೆ ಹತ್ರ ಕರೆದುಕೊಂಡು ಬಂದು ಅಲ್ಲಿ ಸ್ಥಳ ಮಹಜರನ್ನು ಮಾಡ್ತಾ ಇರುವಂಥದ್ದು ಎನ್ಐಎ ಅಧಿಕಾರಿಗಳ ತಂಡ. ರಾಮೇಶ್ವರಂ ಕೆಫೆಯಲ್ಲಿ ಮಾರ್ಚ್ 1ನೇ ತಾರೀಕು ಬಾಂಬ್ ಬ್ಲಾಸ್ಟ್ ಆಗಿತ್ತು. ನೀವೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರಿ. ಅದರಲ್ಲೂ ಕೂಡ ಬೆಂಗಳೂರಿನ ಜನತೆ ಅಂತ ಬಂದಾಗ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಕೂಡ ಎಲ್ಲರೂ ಕೂಡ ಭಯಭೀತರಾಗಿದ್ರು. ಆದರೆ ಯಾರು ಬಂದು ಈ ರೀತಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ದಟ್ಟವಾಗ್ತಾ ಇದ್ದಂತೆ NIA ಅಧಿಕಾರಿಗಳ ತಂಡ
ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಇರುವಂಥ ಒಂದಷ್ಟು ಸ್ಥಳಗಳನ್ನು ಹುಡುಕಿ CCTV ಫುಟೇಜ್ ಜೊತೆಗೆ ಈ ಆರೋಪಿಗಳು ಎಲ್ಲೆಲ್ಲಿ ಓಡಾಡಿದ್ರು, ಯಾವ ರೀತಿಯಾಗಿ ಯಾವ ವಾಹನಗಳನ್ನು ಬಳಸ್ಕೊಂಡಿದ್ರು, ಅಂದರೆ BMTC ಬಸ್ನಲ್ಲೂ ಕೂಡ ಈತ ಪ್ರಯಾಣ ಬೆಳೆಸಿದ್ದ ಅಂತ ಆ CCTV ಕೂಡ ಚೆಕ್ ಮಾಡ್ಕೊಂಡಿದ್ರು. ಹಾಗಾಗಿ ಆ CCTV ದೃಶ್ಯಾವಳಿಗಳು ಅವೆಲ್ಲವನ್ನು ಕೂಡ ವಶಕ್ಕೆ ಪಡಿಸ್ಕೊಂಡು ತನಿಖೆಯನ್ನು ನಡೆಸಿ ಅದಾದ ಬಳಿಕ ಮುಜಾವಿರ್ ಹುಸೇನ್ ಶಾಜಿಬ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ರು. ತನಿಖೆಯನ್ನು ಕೂಡ ನಡೆಸ್ತಾ ಇದ್ರು. ಇವತ್ತು ಅದರ ಸ್ಥಳ ಮಹಜರು ನಡೀತಾ ಇದೆ. ಅಂದರೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು, ಆ ಸಂದರ್ಭದಲ್ಲಿ ಇವರಿಬ್ಬರ ಪಾತ್ರವು ಏನು, ಇಡ್ಲಿ ತಿನ್ನುವಂತಹ ನೆಪದಲ್ಲಿ ಬಂದು, ಅಂದರೆ ಒಂದು ಇಡ್ಲಿ ತಗೊಂಡು ಅದಾದ ಬಳಿಕ ಆ ಡಸ್ಟ್ಬಿನ್ ಪಕ್ಕದಲ್ಲಿ ಆ ಸಿಂಕ್ ಏನಿದೆ, ಕೈ ತೊಳೆಯುವಂಥ ಸಿಂಕ್, ಅಲ್ಲಿ ಈ ಬಾಂಬನ್ನು ಇಟ್ಟು ಹೋಗಿದ್ದು ಯಾರು, ಅದೇ ರೀತಿಯಾಗಿ ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣದ ಹಿಂದೆ, ಈ ಪ್ಲಾನ್ನ ಹಿಂದೆ ಯಾರ್ಯಾರಿದ್ದಾರೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆಯ ಹಂತ ಇದೆ. ಅದರ ಒಂದು ತನಿಖಾ ಹಂತದ ಭಾಗವಾಗಿ ಇವತ್ತು ಸ್ಥಳ ಮಹಜರು ಕೂಡ ಮಾಡ್ತಾ ಇದ್ದಾರೆ NIA ಅಧಿಕಾರಿಗಳು.